ವೆಲ್ಕಮ್ ಟು 823 ರಿಯಲ್ ಎಸ್ಟೇಟ್ ವೀಕ್ಷಕರೇ. ಬನ್ನಿ, ಇವತ್ತು ನಮ್ಮ ಯಡಿಯೂರು ಹತ್ರ ಇರೋ ಒಂದು 4 ಎಕರೆ ತೋಟ ನೋಡ್ಕೊಂಬರೋಣ. ಈ ರಸ್ತೆ ಏನು ಕಾಣಿಸ್ತಾ ಇದೆಯಲ್ಲ, ಇದು ಟಾರ್ ರೋಡ್, ಆ್ಯಕ್ಚುಲಿ ಬಸ್ ರೂಟು. ಸ್ವಲ್ಪ ಹಾಳಾಗಿದೆ, ಸೊ ಮಡ್ ರೋಡ್ ಥರ ಕಾಣಿಸ್ತಾ ಇದೆ. ಇಲ್ಲಿಂದ ತೋಟಕ್ಕೆ ಎಂಟ್ರಿ. ಈ 15 ಅಡಿ ರಸ್ತೆ ಒಂದು 100 ಮೀಟ್ರ್ ಇದೆ ಹಿಂದೆಗಡೆಗೆ, ಅಂದರೆ ಹಿಂದೆಗಡೆ ಇರೋ ತೋಟಕ್ಕೆ ಹೋಗೋದಕ್ಕೆ ಒಂದು 100 ಮೀಟ್ರು 15 ಅಡಿ ಈ ಥರ ರಸ್ತೆ ತೊಗೊಂಡಿದ್ದಾರೆ. ಫ್ರಂಟ್ ತೋಟದಿಂದ ಹಿಂದೆಗಡೆ ತೋಟಕ್ಕೆ ಒಟ್ಟು 4 ಎಕರೆ ತೋಟ. ಇದು ನೋಡಿ, ರೋಡ್ ಇಲ್ಲಿಗೆ ಎಂಡಾಗುತ್ತೆ. ಇಲ್ಲಿಂದ ತೋಟ ಸ್ಟಾರ್ಟ್, ಈ ಫೆನ್ಸಿಂಗಿಂದ ತೋಟ ಸ್ಟಾರ್ಟು. ಒಟ್ಟು 4 ಎಕರೆ ಸ್ಕ್ವೇರ್ ಶೇಪಲ್ಲಿರೋ ತೋಟ ಇದು. ಒಟ್ಟಾರೆ 4 ಎಕರೆಯಲ್ಲಿ ಒಂದು 200ಕ್ಕಿಂತ ಹೆಚ್ಚು ತೆಂಗಿನ ಮರಗಳಿದ್ದಾವೆ. ಮತ್ತು ಟೋಟಲ್ ಸರೌಂಡಿಂಗ್ ಬಾರ್ಡ್ರಿಗೆ ಬರೀ ಟೀಕ್ ಹಾಕಿದ್ದಾರೆ, ಅದು ಒಂದು 200ಕ್ಕಿಂತ ಹೆಚ್ಚು ಟೀಕ್ ಮರಗಳಿದ್ದಾವೆ. ಆಲ್ಮೋಸ್ಟ್ ಎಲ್ಲ ಒಂದು 8ರಿಂದ 10 ವರ್ಷದ ಮರಗಳು. ತೆಂಗಿನ ಮರ ಅಂತೂ ಒಂದು 15ರಿಂದ 20 ವರ್ಷದ ಮರಗಳು, ಎಲ್ಲ ಫಲ ಬಿಡ್ತಾರೋ ಅಂತಹ ತೆಂಗಿನ ಮರಗಳು. ಮತ್ತು ಟೀಕ್ ಮರಗಳು ಅಷ್ಟೇ, ಒಂದು 8ರಿಂದ 10 ವರ್ಷ ಆಗಿದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಟೀಕ್ ಮರಗಳನ್ನ ಕೂಡ. ಬಾರ್ಡರ್, ತೋಟ ಸುತ್ತ ಬಾರ್ಡರ್ಗೆ ಕಾಂಪೌಂಡ್ ಥರ ಟೀಕ್ ಮರಗಳನ್ನ ಹಾಕೊಂಡ್ಬಂದಿದ್ದಾರೆ. ಇನ್ನು ಈ ಪ್ರಾಪರ್ಟಿ ಬಂದ್ಬಿಟ್ಟು ಹಾಸನ್ ಹೈವೇಯಿಂದ 21 ಕಿಲೋಮೀಟರ್ ಆಗುತ್ತೆ. ನಮ್ಮ ಮಾರ್ಕೋನಹಳ್ಳಿ ಡ್ಯಾಮಿಂದ ಕೇವಲ 14 ಕಿಲೋಮೀಟರ್ ಇದೆ. ಸೊ ಮಾರ್ಕೋನಹಳ್ಳಿ ಡ್ಯಾಮ್ದು ನೀರು ಎಂಡಿಂಗಿಂದ ಈ ತೋಟಕ್ಕೆ ಒಂದು 5 ಕಿಲೋಮೀಟರ್ ಆಗ್ಬೋದು ಅಷ್ಟೇ. ಮತ್ತು ಒಂದು ಬೋರ್ವೆಲ್ ಇದೆ. ಸೊ ಪ್ರೆಸೆಂಟ್ಲಿ ಒಂದು ಬೋರ್ವೆಲ್ಲಲ್ಲೇ ಕಂಪ್ಲೀಟ್ ಈ 4 ಎಕರೆನ ಮೇಂಟೈನ್ ಮಾಡ್ತಾ ಇದ್ದಾರೆ. ಸೊ ಒಳ್ಳೆ ಉತ್ತಮವಾದ ಫಲ ಬರ್ತಂತಹ ಮರಗಳು, ಮತ್ತು ಮಣ್ಣು ಕೂಡ ರೆಡ್ ಸಾಯಿಲು ತುಂಬ ಚೆನ್ನಾಗಿದೆ. ತೋಟ ಎಷ್ಟು ಗ್ರೀನರಿ ಆಗಿದೆ ನೋಡ್ಬೋದು ನೀವು. ಇಂಥ ಸಮ್ಮರಲ್ಲೂ, ಲಾಸ್ಟ್ ಸಮ್ಮರ್ ಯಾವ ಥರ ಇತ್ತು ನಿಮಗೆ ಗೊತ್ತು, ಆ ಸಮ್ಮರಲ್ಲೂ ತೋಟನ ಮೇಂಟೈನ್ ಮಾಡಿದ್ದಾರೆ. ನೋಡಿ, ಫಲ ತೆಂಗಿನಕಾಯಿ ಬರೀ ಬಿದ್ದಿರೋ ತೆಂಗಿನಕಾಯಿ ಆಯ್ದು ಹಾಕಿರೋದೇ ಇಷ್ಟಾಗಿದ್ದಾವೆ. ಕಾಯಿನ ಕೀಳಿಸಿಲ್ಲ ಅವರು, ಆಟೋಮೆಟಿಕ್ಕಾಗಿ ಅವಾಗ ಬಿದ್ದಿರೋ ತೆಂಗಿನಕಾಯಿಗಳೇ ಅಷ್ಟಿದ್ದಾವೆ. ಇನ್ನು ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ. ಡಿಸ್ಟೆನ್ಸು ಹೇಳಿದ್ನಲ್ಲ, ನಮ್ಮ ಬೆಂಗಳೂರಿಂದ 110 ಕಿಲೋಮೀಟರ್ ಇದೆ. ಹೈವೇಯಿಂದ 21 ಕಿಲೋಮೀಟರ್ ಇದೆ. ಮಾರ್ಕೋನಹಳ್ಳಿ ಡ್ಯಾಮಿಂದ 14 ಕಿಲೋಮೀಟರ್ ಇದೆ ಈ ತೋಟಕ್ಕೆ. ಜನರಲ್ ಪ್ರಾಪರ್ಟಿ. ಈ ಪ್ರಾಪರ್ಟಿ ಪ್ರೈಸ್ ಬಂದ್ಬಿಟ್ಟು 2,10,00,000 ಕೋಟ್ ಮಾಡ್ತಾ ಇದ್ದಾರೆ ಪ್ರೈಸು. ಮತ್ತು ಒಂದು 10 ಮಾವಿನ ಮರಗಳು ಕೂಡ ಇದೆ ತೋಟದಲ್ಲಿ. ಸ್ಲೈಟ್ಲಿ ನೆಗೋಷಿಯಬಲ್ಲು. ಡೈರೆಕ್ಟ್ ಓನರ್ ಮೀಟಿಂಗ್ ಇರುತ್ತೆ, ಜಾಸ್ತಿ ನೆಗೋಷಿಯೇಟ್ ಇರಲ್ಲ. ಡೈರೆಕ್ಟ್ ಓನರ್ ಮೀಟಿಂಗ್ ಇರುತ್ತೆ, ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳಿದ್ದಾರೆ. 2,10,00,000 ಫೈನಲ್ ಪ್ರೈಸ್, ಅಂದರೆ ಪ್ರೈಸ್ ಕೋಟ್ ಮಾಡ್ತಾ ಇದ್ದಾರೆ ಅವರು. ಜನರಲ್ ಪ್ರಾಪರ್ಟಿ ಅನ್ನು ಆಲ್ಮೋಸ್ಟ್ ಈ ಪ್ರಾಪರ್ಟಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಟ್ಟಿದ್ದೀನಿ. ಒಂದು ಬೋರ್ವೆಲ್ ಇರುವಂತಹ 200 ತೆಂಗಿನ ಮರ, 200 ಟೀಕು ಮತ್ತು ಒಂದು 10 ಮಾವಿನ ಮರ ಇರುವಂತಹ ಕಂಪ್ಲೀಟ್ ತೋಟ. ಫಾರ್ಮ್ ಹೌಸ್ ಮಾಡ್ಕೊಳ್ಳೋದಕ್ಕೆ ಮತ್ತು ಹಸು ಕುರಿ ಸಾಕಾಣಿಕೆ ಮಾಡೋದಕ್ಕೆ ತುಂಬ ಯೋಗ್ಯವಾದ ಪರಿಸರ ಇರುವಂತಹ ಅತ್ಯುತ್ತಮವಾದ ತೋಟ. ಇನ್ನು ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಹೆಚ್ಚಿನ ಡೀಟೇಲ್ಸ್ ಬೇಕಂದರೆ ನನ್ನ ನಂಬರ್ಗೆ ಕರೆ ಮಾಡಿ ತಿಳಿಸ್ಕೊಡ್ತೀನಿ. ಮತ್ತು ಈ ಪ್ರಾಪರ್ಟಿಯಿಂದ ಯಡಿಯೂರಿಗೆ ಒಂದು 8ರಿಂದ 10 ಕಿಲೋಮೀಟರ್ ಅಷ್ಟೇ ಆಗ್ಬೋದು. ಇನ್ನೊಂದು ರೂಟಿಂದ ಹೋದರೆ ಹೈವೇಗೆ ಕೇವಲ 10 ಕಿಲೋಮೀಟರ್ಸ್ ಅಷ್ಟೇ. ಥ್ಯಾಂಕ್ ಯು ಫ್ರೆಂಡ್ಸ್. ಹೀಗೆ ನಮ್ಮ ವೀಡಿಯೋಸ್ನ ಹೆಚ್ಚು ನೋಡ್ತಾ ಇರಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.